ಅಯ್ಯೋ ದೇವ್ರಿ, ಇದೇನಪ್ಪ ಇದು? ಒಂದೇ ಒಂದು ಟಮಾಟೆ ಹಣ್ಣು ಇಲ್ಲ, ಒಂದೇ ಒಂದು ಬದನೆಕಾಯಿ ಇಲ್ಲ, ಒಂದೇ ಒಂದು ಹಸಿರುಗಾಯಿ ಇಲ್ಲಪ್ಪ. ನಾನು ಸ್ಯಾನೆ ದಿನ ಕಾಲೇನೆ ಕಿತ್ಕೊಂಡು ಸ್ಯಾನೆ ಆಗಿರುತ್ತೆ, ಚೀಲ ತುಂಬಾ ಆಗುತ್ತೆ ಇವತ್ತು ತರಕಾರಿ ಅಂತ ಹೇಳಿ ನಾನ್ ಚೀಲ ತಗೊಂಬಂದ್ರೆ ಕಿತ್ಕೊಂಡು ಹೋಗೋಣ ಅಂತಾನ. ಇಲ್ಲಿ ನೋಡಿದ್ರೆ ಒಂದೇ ಒಂದಿಲ್ವಲ್ಲ ಟಮಾಟೆ ಹಣ್ಣು ಬದನೆಕಾಯಿ. ಅಯ್ಯೋ ರಾಮ, ಯಾವಾಗ ಕಿತ್ಕೊಂಡಲ್ಲಪ್ಪ ಆಲೇನೆ? ಇಲ್ಲೂ ಇಲ್ವಲ್ಲಪ್ಪ. ಇದೇನಪ್ಪ ಇದು? ಒಂದೇ ಒಂದು ಟಮಾಟೆ ಹಣ್ಣು ಬದನೆಕಾಯಿ ಯಾತು ಕಾಣ್ತಾ ಇಲ್ಲ. ನಾನು ಹೆಂಗತ್ಲಾಗೆ ಮನೆಗೂ ತರಕಾರಿ ಆಗುತ್ತೆ, ಹೆಚ್ಚಾಗಿರೋದ ಮಾರ್ಕೊಂಬರ್ಬೋದು, ದುಡ್ಡಾದ್ರೆ ಆಗುತ್ತೆ ಅಂತ ಹೇಳಿ ನಾನು ತರಕಾರಿ ಹಾಕೊಂಡಿದ್ರೆ ಯಾವಳ ಬಂದು ನಾಳೆ ಓಟು ತರಕಾರಿ ಅಲ್ಲನ ಒಂದು ಬಿಡ್ದಂಗೆ ಕರ್ಕೊಂಡು ಹೋಗಿರಂಗಿದ್ದಾಳೆ. ಯಾನನ್ ಸೌತಿಗೆ ಸಾಲ್ದಾಗಿತ್ತೆ. ನಾನು ಊರಿಗೆ ಹೋಗಿದ್ದೆ ನೆನ್ನೆ ದಿವಸ. ಅದು ಯಾವಳ ಬಂದಿದ್ಲೋ ಏನೋ, ನಾನು ಊರಿಗೆ ಹೋಗೋದು ನೋಡ್ಕೊಂಡು ನಾನು ಹಚ್ಕೊಂಡು ಯಾವಾಗೂ ಇಂಥ ಊರಿಗೆ ಹೋಗ್ತೀನಿ ಅಂತ ಹೇಳೋಗಲ್ಲ ನಮ್ಮೂರಾಗೆ. ಹೇಳಿದೆ ಬಂದು ಬಿಡ್ತಾರೆ, ಹೆಂಗೋ ಇಲ್ಲಿ ಗಿರಿಯಮ್ಮಿಲ್ಲ ಎಲ್ಲ ಕರ್ಕೊಂಡು ಹೋಗೋಣ ಅಂತಾನೆ. ನಾನು ಒಂದು ಸೀಲ ಆಗುತ್ತೆ ತರಕಾರಿ ಅಂತ ಹೇಳಿ ಸೀಲ ತಗೊಂಬಂದೆ. ಅಂತದ್ರಾಗೆ ಒಂದೇ ಒಂದಿಲ್ವಲ್ಲ, ಸಾರಿಗೆ ಸಮೇತನ ತರಕಾರಿ ಇಲ್ಲ. ಹೆಂಗೋತ್ಲಾಗೆ ಮನೆಗೆ ಒಂದಿಟ್ಟು ಇಕ್ಕೊಂಡು ಇದ್ದಿದ್ದೆಲ್ಲ ಮಾರೋಣ, ಆ ತರಕಾರಿ ಅಂಗಡಿ ಆ ಅಜ್ಜಿಗೆ ಕೊಡೋಣ, ಒಟ್ಟಿಗೆನೆ ಒಂದಿಟ್ಟು ದುಡ್ಡಾದ್ರೂ ಸಿಗುತ್ತೆ ಅಂತ ಹೇಳಿ ನಾನು ಚೀಲ ತಗೊಂಬಂದ್ರೆ ಒಂದೇ ಒಂದು ಬಿಟ್ಟಿಲ್ವಲ್ಲ ಲೌಡೇರು. ಅದು ಯಾವಳ ಬಂದು ಕೈ ಇಕ್ಕಿದ್ಲು ನಮ್ಮ ಈ ತರಕಾರಿ ಗಿಡದಕ್ಕೆ. ಅಯ್ಯೋ 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 ಅಯ್ಯೋ, ಅದು ಯಾವಳಿಗೆ ಸಾಲ್ದಾಗಿತ್ರೆ? ಅಯ್ಯೋಯ್ಯೋ, ಅಲ್ಲ ನಾನು ಊರಿಗೆ ಹೋಗಿರೋದು ನೋಡ್ಕೊಂಡು ಬಂದು ಎಲ್ಲ ಕರ್ಕೊಂಡು ಹೋಗಿದ್ದೀರಲ್ರೇ ಲೌಡೇರ. ನಾನು ನನ್ನ ಗಂಡಗೂ ಹೇಳ್ತೀನಿ, ಇರಪ್ಪ ಅಲ್ಲಿ ಎಲ್ಲಾರು ಬಂದು ತರಕಾರಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನೋಡ್ಕೊಂಡಿರು ಮಂತಾಗೇನೆ ಅಂತ ಹೇಳ್ತೀನಿ. ಎಲ್ಗಾನ ಊರಿಗೆ ಹೋದ್ರೆ ನನ್ನ ಮಾತೆ ಕಿವ್ಯಾಕ ಹಾಕ್ಯಮಲ್ಲ, ಎಲ್ಗೋ ಕುಕ್ಕೊಂಡಿದ್ನೋ ಏನೋ ನನ್ನ ಗಂಡ ಹಾಕ್ತೇನೆ. ನನ್ನ ಗಂಡ ಯಾರು ಇಲ್ಲದೆ ಇದ್ದಾಗ ಬೀಗ ಹಾಕಿರೋದು ನೋಡಿ ಬಂದು ಯಾವಳ ಕರ್ಕೊಂಡು ಹೋಗ್ಯಾವಳೆ. ಕರ್ಕೊಂಡು ಹೋಗಿ ಚೆನ್ನಾಗಿ ತಿಂದಿರ್ತಾರೆ ಇಟ್ಟಕ್ಕೆ ಗಾಳೆನೆ. ಏನೇ ಗಿರಿಯಮ್ಮ ಹಂಗ್ ಬೈಕೆಂತ ಇದ್ಯಾ ಯಾರನ್ನ? ಯಾಕೆ? ಅಲ್ಲ ನೋಡೆ ಭಾಗ್ಯಮ್ಮ, ಇಲ್ಲೇನೆ ಮನೆ ಹಿಂದೆ ಒಂದಿಟ್ಟು ಜಾಗಿತ್ತ ಎತ್ತೆ, ಇಲ್ಲೇನೆ ಒಂದಿಟ್ಟು ಮನೆಗೆ ಬೇಕಾಗಿರೋ ಅಂತದ ಟಮಾಟೆ ಹಣ್ಣು ಬದನೆಕಾಯಿ ಹಸಿರುಗಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡಿದ್ದೆ ಇಲ್ಲಿ. ಆಗುತ್ತೆ ಅಂತಾನೆ, ಮನೆಗೂ ಆಗುತ್ತೆ, ಹೆಚ್ಚಾದ್ರೆ ಮಾರ್ಕೊಂಡು ಬರ್ಬೋದು, ದುಡ್ಡು ಆಗುತ್ತೆ ಅಂತ ಹೇಳಿ ಹಾಕಿದ್ರೆ ಒಂದೇ ಒಂದು ತರಕಾರಿ ಬಿಡ್ದಂಗೆ ಯಾವಳ ಅದೇ ತರ್ಕೊಂಡು ಹೋಗಿ ಅವಳಲ್ಲಿ. ನಾನು ಊರಾಗ ಇರ್ಲಿಲ್ಲ, ಎಲ್ಗ ಹೋಗಿದ್ದೆ. ನಾನು ಇಲ್ದೇ ಇರೋದು ನೋಡ್ಕೊಂಡು ನೆನೆಸ್ ಬಂದು ಯಾವಳ ಅದೇ ತರ್ಕೊಂಡು ಹೋಗಿ ಅವಳಲ್ಲಿ. ಹೋಗತ್ತ ಅದೇ ಅಂತ ಲೌಡೇರ್ ಇರ್ತಾರೋ ಏನ್ ಕತ್ತೆ ನಮ್ಮೂರಾಗ ಹಂಗೇನೆ. ಬಿಟ್ಟು ಸಿಕ್ಕರೆ ಸಾಕು, ನನ್ಗೂ ಇರ್ಲಿ ನಮ್ಮ ಮನೆಯವ್ರಿಗೂ ಇರ್ಲಿ ಅಂತೇಳಿ ಎಲ್ಲ ಕರ್ಕೊಂಡು ಹೋಗ್ಯವ್ರಿ ಒಂದೇ ಒಂದ್ ಬಿಡ್ದಂಗೆ. ಅಲ್ಲ ಏನೋ ತೀರ ಒಂದು ಎರಡು ಏನೋ ಕಿತ್ಕೊಂಡು ಹೋಗ್ತಾರಮ್ಮ ಆ ಪುಟ ಸಾರ್ಗಿಲ್ದೆ ಇದ್ದಾಗ. ಅದ್ ಬಿಟ್ಬಿಟ್ಟು ಇಡೀ ಇದನ್ನೇನೆ ತರಕಾರಿ ತೋಟನೇನೆ ಖಾಲಿ ಮಾಡ್ಕೊಂಡು ಹೋಗ್ಯವ್ರಲ್ಲಿ. ಎಂತಾರಪ್ಪ ಇವ್ರಂತೂ. ಹೂ ಕಣಿಗಿರಿಯಮ್ಮ. ಅಯ್ಯೋ ರಾಮ, ಒಂದೇ ಒಂದಿಲ್ವಲ್ಲಿ. ನಾನು ಮೊನ್ನೆ ದಿವಸ ಇಲ್ಲಾಸಿನೇ ಹೋದೆ, ಅವಾಗ ಮಸ್ತಾಗಿ ಬಿಟ್ಟೈತಮ್ಮ ಗಿರಿಯಮ್ಮ. ಕಿತ್ಕೊಂಡು ಮಾರನ ಮಾರಲ್ಲ, ಯಾರನ್ನ ನೋಡಿದ್ರೆ ಅದೇ ಕಿತ್ಕೊಂಡು ಹೋಗ್ತಾರೆ, ದನಪನ ಬಂದು ಮೇಯ್ಗಿದಾವು ಅಂತೇಳಿ ನಾನು ಹಂಗ ಅಂದ್ಕೊಂಡು ಮಾತಾಡ್ಕೊಂಡು ಹೋದೆ. ಆದ್ರೆ ಇವತ್ತು ನೋಡಿರಿ ಒಂದೇ ಒಂದಿಲ್ವಲ್ಲಿ ಇದ್ರಾಗೆ. ಅಯ್ಯೋ ದೇವ್ರೇ. ಏಯ್ ಭಾಗ್ಯಮ್ಮ, ನಿಜ ಹೇಳು, ನೀನೇ ನೋಡ್ಕೊಂಡು ಹೋಗಿದ್ದೆ ಅಂತ ಹೇಳ್ದಲ್ಲ, ನೀನೇನ ಕಿತ್ಕೊಂಡು ಹೋಗಿದ್ದ? ಹೆಂಗೋ ನಾನಿಲ್ಲ ಅಂತೇಳಿ ಮನೆ ಬಾಗ್ಲು ನೋಡ್ಕೊಂಡು ಹೆಂಗೋ ಗಿರಿಯಮ್ಮ ಇಲ್ವಲ್ಲ ಕಿತ್ಕೊಂಡು ಹೋಗೋಣ ಅಂತೇಳಿ ಯಾರನ್ನ ಕರ್ಕೊಂಬಂದು ಕಿತ್ಕೊಂಡು ಹೋಗಿದ್ದ? ಹೆಂಗೆ ಹೇಳು? ಅಯ್ಯೋ ನೀನೇನೆ ನನ್ನ ಮೇಲೆ ಬತ್ತಿಯಲ್ಲಿ. ನಾನೇನು ಏನೋ ಬೈಕಂತ ಇದೆಯಲ್ಲ ಯಾರನ್ನ ಯಾಕಂತ ಹೇಳಿ ಕೇಳೋಣ ಅಂತ ಹೇಳಿ ಬಂದ್ರೆ ನೀನು ನನ್ನೇ ಕೇಳ್ತಿಯಲ್ಲಿ. ನಾನೇನು ಹಂಗೆಲ್ಲ ಏನು ಮಾಡಲ್ಲ ಕಣಿ, ಕಳ್ತನ ಮಾಡೋ ಅಂತಾಳಲ್ಲ. ತೀರ ಬೇಕು ಅಂದ್ರೆ ನಿನ್ನೆ ಕೇಳಿ ಸಾರ್ಗಿಲ್ಲ ಕಣಮ್ಮ ಒಂದೆರಡು ಬದನೆಕಾಯಿನೋ ಟಮಾಟೆ ಹಣ್ಣು ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಿತ್ಕೊಂಡು ಹೋಗ್ತೀನಿ. ನಾನು ಇಂಥ ಕಾಳು ಕೆಲಸ ಮಾಡಲ್ಲ. ಏನ್ ಮಾತಾಡ್ತೀಯ ಗಿರಿಯಮ್ಮ ನೀನು? ಯಾವಾಗ ಕಿತ್ಕೊಂಡು ಹೋಗ್ಯಾಳೋ ಏನೋ, ಕಿತ್ಕೊಂಡು ಹೋದಣ್ಣ ಬೈಕೆ ನನಗೇನಾಗಬೇಕಾಗೈತಿ? ನೀನು ಅದೇನೋ ಹೇಳ್ತಾರಲ್ಲ, ಮದ್ವೆ ಆಗೋ ಸ್ವಾಮೀಜಿ ಅಂತಂದ್ರೆ ನೀನೇ ನನ್ನ ಹೆಂಡತಿ ಅಂದ್ರಂತೆ. ನಾನು ಯಾವಾಗ ಕಿತ್ಕೊಂಡು ಹೋದ್ಲ ಏನೋ ನೋಡಿ ಕೇಳು ಅಂತೇಳಿ ನಾನು ಹೇಳಿದ್ರೆ ನೀನು ನನ್ನೇ ಬೈಯಕ್ ಬತ್ತೀಯಮ್ಮ. ಅಲ್ಲ ನೀನೇ ತಾನು ಹೇಳಿದ್ದು, ಇಲ್ಲ ಆಸೆ ಓದೆ ಮಸ್ತಾಗಿದ್ವು ಬದನೆಕಾಯಿ ಟಮಾಟೆ ಹಣ್ಣು ನಾನು ನೋಡಿದಾಗ ಅಂತಾನ, ಅದಕ್ಕೆ ನೀನೇನೋ ಬಂದಿದ್ದೇನೋ ಅಂತ ಕೇಳಿದೆ ಬಿಡು. ನೀನೇ ಹಂಗಾಡ್ತಿ, ಬರೀ ಕೇಳಿದ್ದ ಅಷ್ಟೇನು. ನಾನೇನು ನೀನೇ ಕಿತ್ಕೊಂಡೋಗಿದ್ಯಾ ಅಂತ ಏನು ಹೇಳ್ತಿಲ್ಲ. ಅದು ಯಾವಾಗ ಕಿತ್ಕೊಂಡೋಗೇಳಿ ಅಂತಾನ ಕಂಡಿಡಿತೀನಿ, ಕಂಡಿಡ್ದು ಮಕ್ಕೋಗಿತೀನಿ ಅವ್ರಿಗೆ. ಇನ್ನೊಂದ್ಸಲ ಕೈ ಇಕ್ಕಬಾರ್ದು ಇಲ್ಲೆಲ್ಲೂನು. ಅದ್ ಮಾಡು ಫಸ್ಟ್, ಯಾವಾಗ ಕಿತ್ಕೊಂಡೋಗೇಳಿ ಅಂತಾನ ಕಂಡಿಡಿ ಮೊದ್ಲು, ಆಮೇಲೆ ದುಡ್ಡು ಇಟ್ಕೊಂಡು ಜಾಡ್ಸಿವೆ ಅಂತೆ ಯಾವಾಗ ಕಿತ್ಕೊಂಡು ಹೋಗ್ಯಾಳ ಅವಳಿಗೆ. ನಾನು ಕೇಳಕ್ ಬರ್ಬೇಡ, ನಾನಂತೂ ಅಂತ ಕಾಳು ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಈ ತೆಂಗಿನ ಗಿಡದಾಗ ಒಂದು ಗೋಣಿಚೀಲನು ಇಕ್ಕಿದ್ದೆ, ಯಾವಾಗನ ತರಕಾರಿನ ಕಿತ್ಕೊಂಡು ಹೋಗಕ್ ಆಗುತ್ತೆ ಅಂತ, ಅದು ಕಾಣಿಸ್ತಾ ಇಲ್ಲ. ಯಾವಳನ ನಮ್ ಗೋಣಿಚೀಲನಿ ತಕೊಂಡೋಗಿ ಕರ್ಕೊಂಡು ಹೋಗ್ಯವ್ರೆ ಎಲ್ಲನ ತುಂಬ್ಕೊಂಡು. ಚೀಲ ತುಂಬ ಹೆಂಗೋ ಇವಳು ಗಿರಿ ಇಲ್ಲ ಗಿರಿಯಮ್ಮ ಎಲ್ಗ ಹೋಗ್ಯವಳೆ. ತರಕಾರಿ ಎಲ್ಲ ಕಿತ್ಕೊಂಡು ಹೋಗಿ ಹಬ್ಬ ಮಾಡೋಣ ಅಂತೇಳಿ ತರ್ಕೊಂಡು ಹೋಗ್ಯವ್ರಿ. ಬಾ ಊರಾಗ ಹೋಗಿ ಬೈಕೆ ಮೆಂತಿ. ಬೈಕೊಂಡಾಗ ಅವಾಗ ನಾದ್ರ ಆಗುತ್ತೆ ಆ ಮುಂಡ್ಯಾರ್ಗಿ. ಅವಾಗ ಯಾವಳಾದ್ರೂ ಮಾತಾಡ್ತಾಳಲ್ಲ, ಅವಾಗ ಗೊತ್ತಾಗುತ್ತೆ. ಬಾ ನಡಿಯೇ ಭಾಗ್ಯಮ್ಮ. ನಾನು ನೀನೇ ಕಿತ್ಕೊಂಡು ಹೋಗಿರ್ಬೋದೇನೋ ಅಂತ ಹೇಳಿ ಕೇಳ್ದೆ ಅಷ್ಟೇನೆ. ನೀನ್ ಕಿತ್ಕೊಂಡು ಹೋಗಿಲ್ವಲ್ಲ, ನಡಿ. ಅದು ಯಾವಾಗ ಕಿತ್ಕೊಂಡು ಹೋಗಿಲ್ಲ ಅಂತಾನ ಗೊತ್ತಾಗ್ಬೇಕು ಅವ್ರಿಗೆ ಐತಿ ಆಮೇಲೆ. ನಡಿ ನೋಡೋಣ.
ಅಲ್ಲಿ ಯಾರನ್ನಾದ್ರೂ ಕೇಳೋಣ, ಊರಾಗೆ ಯಾರನ್ನ ನೋಡಿರ್ತಾರೆ ಇಲ್ಲಿಗೆ ಬಂದಿರೋರ್ನ. ಹಾ ಸರಿ ಬಾ ಹೋಗೋಣ. ಅರೆ ಯಾಕೆ ತಿರ್ಗಿ ಹತ್ತೋಗ್ತೀಯಾ? ಇರು, ಈ ಗೋಣಿಚೀಲನ ಅಲ್ಲೆಲ್ಲ ಬಚ್ಚಿಕ್ ಬತ್ತೀನಿ ಕಾಣ್ದಂಗೆ. ಗೋಣಿಚೀಲ ಕಂಡ್ರೆ ಆಮೇಲೆ ಇದನ್ನ ತಕೊಂಡೋಗಿ ತಿರ್ಗಾ ಕಿತ್ಕೊಂಡು ತುಂಬ್ಕೊಂಡು ಹೋಗ್ಬಿಡ್ತಾರೆ ಲೌಡ್ಯಾರು. ಇದನ್ನೆಲ್ಲ ಅಲ್ಲೆಲ್ಲ ನಾನು ಕಾಣ್ದಾಗ ಇಕ್ತೀನಿ. ನಡಿಯ ಹೋಗೋಣ ಭಾಗ್ಯಮ್ಮ. ನಡಿ ಹೋಗೋಣ. ಎಂತ ಜನಗಳಪ್ಪ. ಒಂದೀಟು ಭಯನೇ ಇಲ್ವಲ್ಲಿ, ಯಾರನ್ನ ಕಂಡ್ರೆ ಮಕ್ಕಳುಗಳ್ತಾರೆ ಎಂಬುದು. ನಾನು ಏನೋ ಬಿಡೋತ್ಲಾಗೆ ಅಲ್ಲಿ ಖಾಲಿ ಜಾಗ ಇತ್ತಲ್ಲ, ಒಂದಿಟ್ಟು ಹಾಕ್ಯಮ್ಮನ ಮನೇನು ಮನೆಗೂ ಹತ್ರ ಐತಿ ಜಾಗ. ತರಕಾರಿನೂ ಏನ್ಕನ ಬೇಕು ಅಂದ್ರೆ ಜಾಗ ಕಿತ್ಕೊಂಡ್ ಬರ್ಬೋದು ಅಂತೇಳಿ ಹಾಕಿದ್ರೆ ನುಣ್ಣು ಕಿತ್ಕೊಂಡು ಹೋಗ್ಯವ್ರಲ್ಲಿ ಒಂದೇ ಒಂದ್ ಬಿಡ್ದಂಗೆ. ಬಾ ನೋಡೋಣ, ಊರಕ್ಕೆ ಹೋದಾಗ ಅಲ್ಲಿ ಯಾರನ್ನ ಕೇಳೋಣ, ಯಾರನ್ನ ಬಂದಿದ್ ನೋಡಿರಿ ಅಂತಾನೆ. ಅವಾಗ ಗೊತ್ತಾಗುತ್ತೆ ಯಾರನ್ನ ಬಂದಿದ್ರಾ ಇಲ್ವಾ ಅಂತೇಳಿ. ಏನ್ರೇ ಭಾಗ್ಯಮ್ಮ ಗಿರಿಯಮ್ಮ ಹಿಂಗ್ ಮಾತಾಡ್ಕೊಂಡ್ ಬರ್ತಾ ಇದ್ದೀರಾ? ಯಾಕೆ ಏನಾಯ್ತು? ನೋಡಿ ಸಾಕಮ್ಮ, ಅದು ಯಾವಳ ಏನ, ನಾನು ಟಮಾಟೆನು ಬದನೆಕಾಯಿ ಹೆಸರುಗಾಯಿ ಆಮೇಲೆ ಇದು ಆಲೂಗೆಡ್ಡೆ ಹಂಗೆ ಈರುಳ್ಳಿ ಬೀಜನು ಬಿತ್ತಿದ್ದೆ ಒಂದೆರಡು. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ. ಇರ್ಲಿ ಮನೆಗಾಗುತ್ತೆ, ಹೆಂಗೂನು ಮನೆಗೂ ಹತ್ರ ಇತ್ತಲ್ಲ. ಅದೊಂದಿಟ್ಟು ಒಂದ್ ಗದ್ದೆ ಒಟ್ಟು ಐತಿ ಅಕ್ಕೆತ್ಲಾಗಿ. ತರಕಾರಿನಾದ್ರೂ ಬೆಳ್ಕಮ್ಮನ ಮನೆಗೂ ಆಗುತ್ತೆ, ಹೆಚ್ಚಾದ್ರೆ ತೀರ ದುಡ್ಡು ಮಾಡ್ಕೋಬಹುದು ಮಾರ್ಕೊಂಡು ಅಂತೇಳಿ ಹಾಕಿದ್ರೆ ಯಾವಳನ ನುಣ್ಣು ಕರ್ಕೊಂಡು ಹೋಗ್ಯವಳೆ. ನೀನೇನ ನೋಡ್ದೀನಿ ಅತ್ಲಾಗೆ ನಮ್ ತರಕಾರಿ ತೋಟದ ಕಡೆಗೆ ಯಾರನ್ನ ಬಂದಿದ್ದ ಸಾಕಮ್ಮ. ನೆನ್ನೆ ಸಹ ನಾನು ಇರ್ಲಿಲ್ಲ, ಅವಾಗ ಬಂದೇವ್ರಿ ಯಾವಳನ. ಇದ್ಯಾಕೆ ಸಾಕಮ್ಮ, ಯಾರ ಕತ್ಕೊಂಡು ಹೋಗಿದ್ದಾರೆ ಅಂತ ಕೇಳಿದ ತಕ್ಷಣ ಹಿಂಗ್ ಮಕ ಮಾಡ್ಕೊಂತ ಇದ್ಯಾ? ಅದೇನು ಹೇಳ್ತಾರಲ್ಲ, ಕಳ್ಳನ ಮನಸ್ಸು ಉಳ್ಳುಳ್ಗಿ ಅಂತಾನೆ, ಹಂಗೈತೆ ನಿನ್ ಮಕ ಇವಾಗ. ನನ್ಗೆ ಯಾಕೋ ನಿನ್ ಮೇಲೆ ಅನುಮಾನಮ್ಮ. ಏನಿ ಸಾಕಮ್ಮ, ನೀನೇನ ಕಿತ್ಕೊಂಡು ಹೋಗಿದ್ದೇನೆ ನೆನೆಸೇನ ಬಂದ್ ಅತ್ಲಾಗೆ? ಹೇಳು ಇವಾಗಲೇ ನಿಜಾನ. ಏನಾದ್ರೂ ಯಾರಿಂದ ನನಗೆ ಗೊತ್ತಾದ್ರೆ ಏನು ಇಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ನ. ಸುಮ್ನೆ ಕಿತ್ಕೊಂಡು ಹೋಗಿದೆ, ಸುಮ್ನೆ ಒಪ್ಕೆ ಮತ್ ಕಲ್ತ್ಕ ಅಷ್ಟೇನೆ. ಗಿರಿಯಮ್ಮ ಬಾಯಿ ಮುಚ್ಕೆ ಸಾಕು. ಇವಳೇನು ಹೇಳ್ತಾಳೆ ಭಾಗ್ಯಮ್ಮ ಅಂತ ಹೇಳಿ, ನೀನು ಅವಳು ಮಾತೆ ನಿಜ ಅನ್ಕೊಂಡು ನನ್ನ ಮೇಲೆ ಎಗರಾಡ್ತಾ ಇದ್ದಲ್ಲಿ ನಾನು ಯಾಕೆ ಹೋಗೋಣ ಅತ್ಲಾಗೆ? ನಾನು ಅತ್ಲಾಗೆ ತಲೆನೂ ಹಾಕಲ್ಲ ನಿಮ್ ತರಕಾರಿ ತೋಟದ ಕಡೆಗೆ. ಅದ್ ಯಾವಳ ಹೋಗಿ ಕಿತ್ಕೊಂಡು ಹೋದ್ಲ ಏನ್ ಕತ್ತೆ ಯಾರಿಗ್ ಗೊತ್ತು? ಇವಳೆ ಭಾಗ್ಯಮ್ಮ ಏನಾನ ಕಿತ್ಕೊಂಡು ಹೋಗಿ ಅವಳು ಏನು ಇವಳು ತಪ್ಪಿಸ್ಕೊಂಬಕ್ಕೆ ನನ್ನ ಮೇಲೆ ತಕಕ್ ನೋಡ್ತಾಳೆ. ಏಯ್ ಭಾಗ್ಯಮ್ಮ, ನೀನೇನ ನೋಡಿದ್ದೇನಿ ನಾನು ಕಿತ್ಕೊಂಡು ಹೋಗಿರೋದ? ಸುಮ್ನೆ ನೋಡದೆ ಇದ್ದಿದ್ಮೇಲೆ ಸುಮ್ನೆ ಬಾಯಿ ಬಂದಂಗೆ ಮಾತಾಡಬಾರ್ದು. ಅವಳು ನಿನ್ನ ಮಾತೆ ನಿಜ ಅನ್ಕೊಂಡು ನನ್ನ ಮೇಲೆ ರೇಗಾಡ್ತಾ ಇದ್ದಾಳೆ ನೋಡಲ್ಲಿ. ಇವಳೇ ನೋಡಿದ್ಲಮ್ಮಂಗೆ ಹೇಳ್ತಾಳೆ ಹಂಗೇನಿ. ಹಂಗಲ್ವೇ, ನೆನ್ನೆ ಸಹ ಎಲ್ಲನ ತರಕಾರಿನ ತರಕ್ ಹೋಗಿದ್ದಲ್ಲ, ಅವಾಗ ನೀನು ತರಕಾರಿ ಅಂಗಡಿ ತಕ್ಕೆ ಹೋಗ್ಲಿಲ್ವಂತೆ. ಅದಕ್ಕೆ ನೀನೇನ ಕಿತ್ಕೊಂಡು ಹೋಗಿರ್ಬೋದೇನೋ ಅಂತ ಹೇಳಿ ಕೇಳಿದೆ ಅಷ್ಟೇನೆ. ನಾನೇನು ನೋಡಿದೀನಿ ಅಂತ ಹೇಳಲಿಲ್ಲ. ನಿನ್ ಸಸ್ಯನ ಹಂಗೆ ಹೇಳ್ತಿದ್ಲು. ನಮ್ಮ ಅತ್ತೆ ತರಕಾರಿ ಅಂಗಡಿ ತಕ್ಕ ಹೋಗಿಲ್ಲ, ಎಲ್ಗೋತ ಏನೋ ಅಂತ ಹೇಳಿ ಹುಡ್ಕಾಡ್ತಿದ್ಲಲ್ಲ ಊರಾಗೆಲ್ಲನ. ಅದಕ್ಕೆ ನೀನೇನ ಹೋಗಿ ಕಿತ್ಕೊಂಡ್ ಬಂದಿದ್ಯೇನೋ ಅಂತ ಹೇಳಿದ್ದಷ್ಟೇನೆ. ಕಿತ್ಕೊಂಡ್ ಬಂದಿದ್ರೆ ಒಪ್ಕೆ, ಇಲ್ದಿದ್ರೆ ಇಲ್ಲ ಅನ್ನು. ನನ್ನ ಮೇಲೆ ಕ್ರೇಗ್ತೀಯ? ಇಲ್ಲ ಕಣಿ ಭಾಗ್ಯಮ್ಮ, ನಾನು ಎಲ್ಲ ತಂದೆ ಪಕ್ಕದೂರ್ಗೆ ಹೋಗಿದ್ದೆ ತರಕ್ಕೆ. ಅಲ್ಲಿ ಕಮ್ಮಿ ಕೊಡ್ತಾರೆ ಎಲ್ಲ ತರಕಾರಿನ, ಅದಕ್ಕೆ ಅಲ್ಲಿಗೆ ಹೋಗಿ ಸಾನೆ ಒಟ್ಟು ತಂದೆ ಇದ್ದೀನಿ ಅಷ್ಟೇನೆ. ನಾನು ಎಲ್ಲ ತಂದಿರೋದನ್ನ ನೀನು ಇವಳು ತೋಟ ಕಿತ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಾ ಇದೀಯ. ನಾನು ಎಲ್ಲಾದ್ರೂ ತತ್ತೀನಿ ಏನೋ, ನೀನೇನು ನೋಡಿದ್ಯೇನಿ, ನೋಡಿದ್ರೆ ಮಾತಾಡ್ಬೇಕಣೆ ಭಾಗ್ಯಮ್ಮ. ಇಲ್ದೇ ತರ ಹಿಂಗ್ ಮಾತಾಡಿ ಅವಳಿಗೆ ಅನುಮಾನ ಬರಂಗ್ ಮಾಡ್ಬಾರ್ದು ನನ್ನ ಮೇಲೆ. ಹೇ ಗಿರಿಯಮ್ಮ, ಇವಳು ಮಾತು ನಂಬಕ್ ಹೋಗ್ಬೇಡ, ಹೋಗು. ಅಲ್ಲಿ ಯಾವಳ ಕಿತ್ಕೊಂಡು ಹೋಗ್ಯಾಳೋ ಏನೋ, ಊರಕ್ಕೆ ಹೋಗಿ ಬೈಕೆ ಹೋಗು. ಯಾವಳನ್ನ ಕಿತ್ಕೊಂಡು ಹೋಗಿದ್ರೆ ಯಾರನ್ನ ನೋಡಿದ್ರೆ ಹೇಳ್ತಾರೆ. ಪಕ್ಕದೂರ್ಗೆ ಹೋಗಿದ್ದೆ ತರಕಾರಿ ತರಕ್ಕೆ? ಸರಿ ಸರಿ ಆತು ಹೋಗಮ್ಮ. ನನ್ಗೇನ್ ಗೊತ್ತಿತ್ತು ನೀನ್ ಎಲ್ಗ ಹೋಗಿದ್ದೆ ಅಂತಾನೆ. ಅದೇ ತರಕಾರಿ ಅಂಗಡಿಗೂ ಹೋಗಿಲ್ಲ ನಮ್ಮ ಅತ್ತೆ ಅಂತ ಹೇಳ್ತಿದ್ಲಲ್ಲ ಗಂಗಿ, ಅದಕ್ಕೆ ಕೇಳಿದೆ ಅಷ್ಟೇನೆ. ಬಿಡು. ಈಗೆಲ್ಗೆ ಹೋಗ್ತಾ ಇದ್ಯಾ ಸಾಕಮ್ಮ? ಯಾಕೆ ಬತ್ತೀಯ ನೀನು? ಎಲ್ಲಿಗೆ ಹೋಗ್ತೀಯಾ ಹೇಳು. ಸುಮ್ಮನೆ ಬತ್ತೀನೋ ಬಿಡ್ತೀನೋ? ಎರಡಕ್ಕೆ ಹೋಗ್ತಾ ಇದ್ದೀನಿ, ಬತ್ತೀಯಾ? ಬತ್ತೀಯನೇ ಗಿರಿಯಮ್ಮ? ಬರಂಗಿದ್ರೆ ಬಾ. ಹಂಗ್ಯಾಕೆ ಬಾಯ್ ತೆರ್ಕೊಂಡು ನೋಡ್ತೀಯ? ಎರಡಕ್ಕ ನಾನು ಬರಲ್ಲ ಕಂತಾಯಿ, ಹೋಗು ಹೋಗು. ಮತ್ತೆ ಯಾಕೆ ಕೇಳ್ತೀಯ ಎಲ್ಗೆ ಹೋಗ್ತೀಯಾ ಅಂತಾನ? ಹೋಗು, ನಿನ್ ಕೆಲಸ ನೀನು ನೋಡ್ಕೊಂಡು ನಾನು ಎಲ್ಗಾನ ಹೋಗ್ತೀನಿ. ನಾನು ಎಲ್ಗಾದ್ರೂ ಹೋಗೋ ಸುದ್ದಿ ಕಟ್ಕೊಂಡು ನಿನಗೇನಾಗಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.